Welcome back to my channel, The Book of Swadam. Today, veg sandwich. ಜೊತೆಗೆ ಕುಕುಂಬರ್ ಸ್ಯಾಂಡ್ವಿಚ್ ಕೂಡ. ವೆಜ್ ಸ್ಯಾಂಡ್ವಿಚ್ನ ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕೆ ಬೇಕಾಗಿರೋದು ಕುಕುಂಬರ್ ಒಂದು ಫುಲ್ ಸ್ಲೈಸ್ ಮಾಡಿ, ಆನಿಯನ್ ಒಂದು ಸ್ಲೈಸ್ ಮಾಡಿ, ಟೊಮ್ಯಾಟೊ ಒಂದು ಸ್ಲೈಸ್ ಮಾಡಿ, ಟೊಮ್ಯಾಟೊ ಕೆಚಪ್ 4 ಟೇಬಲ್ ಸ್ಪೂನ್, ಬಟರ್, ಚಿಲ್ಲಿ ಫ್ಲೇಕ್ಸ್, ಸಾಲ್ಟ್ ಆ್ಯಂಡ್ ಚಾಟ್ ಮಸಾಲ ಕೂಡ ಆಪ್ಷನಲ್, ನಾನು ಹಾಕ್ಕೊಂಡಿದ್ದೀನಿ. ಈಗ 2 ಸ್ಲೈಸ್ ಬ್ರೆಡ್ಗೆ ಬಟರ್ ಒಂದು ಸೈಡ್ ಪೂರ್ತಿ ಹಾಕೊಳ್ಳಿ. ಸ್ವಲ್ಪ ಸಂಶಿಯಸ್ ಆಗಿ ಹಾಕಿ ಕಂಪ್ಲೀಟಾಗಿ. ಇನ್ನೊಂದು ಸೈಡ್ ಬಂದು ಟೊಮ್ಯಾಟೊ ಕೆಚಪ್ ಹಾಕಿ ಫುಲ್ ಸ್ಪ್ರೆಡ್ ಮಾಡಿ. ಇದು ತುಂಬ ಈಸಿಯಾಗಿ ಆ್ಯಂಡ್ ಟೇಸ್ಟಿಯಾಗಿ ಮಾಡೋ ಅಂಥದ್ದು, ವೆರಿ ಕ್ವಿಕ್ ರೆಸಿಪಿ. ತುಂಬ ವೆಜಿಟೇಬಲ್ಸು ಅದು ಇದು ಎಕ್ಸ್ಟ್ರಾ ಬೇಡ, ಏನು ಮನೇಲಿದೆಯೋ ಅದರಲ್ಲೇ ಆಗುತ್ತೆ. ಈಗ ಇದಕ್ಕೆ ಚಾಟ್ ಮಸಾಲ, ಸಾಲ್ಟು, ಮತ್ತು ಚಿಲ್ಲಿ ಫ್ಲೇಕ್ಸ್ ಹಾಕೊಳ್ಳೋಣ. ಖಾರ ಬೇಕಿರೋರು ಚಿಲ್ಲಿ ಫ್ಲೇಕ್ಸ್ ಹಾಕೋಬೋದು, ಇನ್ನೂ ಖಾರ ಬೇಕು ಅಂದರೆ ಗ್ರೀನ್ ಚಿಲ್ಲೀಸು ಚಾಪ್ ಮಾಡಿ ಹಾಕೋಬೋದು. ಸೊ ನಾನು ಮೀಡಿಯಮ್ ಖಾರ ಚಿಲ್ಲಿ ಫ್ಲೇಕ್ಸ್ ಹಾಕಿದ್ದೀನಿ. ಈಗ ಇದ್ರ ಮೇಲೆ ಬೇಕಾದ್ರೆ ಏನು ವೆಜಿಟೇಬಲ್ಸ್ ಬೇಕಾದ್ರೂ ಇಟ್ಕೋಬೋದು, ಬಟ್ ಮಿನಿಮಮ್ ಆ್ಯಂಡ್ ಕ್ವಿಕ್ ಆಗಿ ಮಾಡೋ ಅಂಥದ್ದು ನಾನು ತೋರಿಸ್ತಾ ಇರೋದು. ಸೊ 4 ಕುಕುಂಬರ್ಸ್, 4 ಸ್ಲೈಸಸ್ ಆಫ್ ಕುಕುಂಬರ್ಸ್, ಅಗೇನ್ 4 ಸ್ಲೈಸಸ್ ಆಫ್ ಟೊಮ್ಯಾಟೊ, ಆ್ಯಂಡ್ 4 ಸ್ಲೈಸಸ್ ಆಫ್ ಆನಿಯನ್. ಈ ಥರ ಹಾಫ್ ಇಟ್ಕೋಬೋದು, ಇಲ್ಲ ಫುಲ್ ಜಾಸ್ತಿ ಬೇಕು ಅಂದರೆ ಫುಲ್ಲೇ ಇಟ್ಕೊಳ್ಬೋದು. ನಾನು ಹಾಫ್ ಕಟ್ ಮಾಡಿ ಸ್ಲೈಸ್ ಮಾಡಿದ್ದೀನಿ. ಈ ಥರ ಜೋಡಿಸಾದ್ಮೇಲೆ ಬೇಕಿದ್ರೆ ಇನ್ನು ಚೂರು ಮೇಲೆ ಸಾಲ್ಟ್ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಓಕೆ ಅಂದರೆ ನೋ ಪ್ರಾಬ್ಲಮ್. ಈಗ ಹೆಂಚು ಮೇಲೆ ಬೇಯಿಸೋಣ. ಇದಕ್ಕೆ ಯೂಶಲ್ ಆಗಿ ನಾನು ಗೀ ಯೂಸ್ ಮಾಡ್ತೀನಿ, ಗೀ ಟೇಸ್ಟ್ ಅಂತ. ನೋಡಿ, ಈ ಥರ 3 ಸ್ಲೈಸ್ ರೆಡಿ ಮಾಡ್ಕೊಂಡಿದ್ದೀನಿ. ಕೆಲವರು ಬಟರು ಯೂಸ್ ಮಾಡ್ತಾರೆ, ಆಯಿಲು ಯೂಸ್ ಮಾಡ್ಬೋದು, ವಿತೌಟ್ ಆಯಿಲು ಮಾಡ್ಬೋದು. ಬಟ್ ಟೇಸ್ಟಿಯಾಗಿ ಬೇಕು ಅಂದರೆ ಗೀ ಯೂಸ್ ಮಾಡಿ. ಈ ಥರ ಪ್ಯಾನ್ ಮೇಲೆ ಪ್ಲೇಸ್ ಮಾಡ್ಕೊಳ್ಳಿ, ಗೀ ಹಾಕ್ಕೊಳ್ಳಿ, ಸ್ವಲ್ಪ ಸ್ಪ್ರೆಡ್ ಮಾಡ್ಕೊಳ್ಳಿ ಸ್ಪ್ಯಾಟ್ಯುಲಲ್ಲಿ. ಆಮೇಲೆ ಈ ಥರ ತಿರ್ಗಿಸ್ಕೊಂಬಿಡಿ. ಈಗ ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಳೋಣ. ಯಾಕೆ ಪ್ರೆಸ್ ಮಾಡ್ತಾ ಇದ್ದೀನಿ ಅಂದರೆ ವೆಜಿಟೇಬಲ್ ಎಲ್ಲ ಸ್ಟಫ್ಡ್ ಆಗಿರುತ್ತೆ, ಆಚೆ ಬೀಳಲ್ಲ ಅಂತ. ಈ ಸೈಡೂ ಗೀ ಹಾಕ್ಕೊಳ್ಳೋಣ. ಇದು ಇದೇ ಥರ ಸ್ಪ್ರೆಡ್ ಮಾಡ್ಕೊಂಡು ಚೂರು ಪ್ರೆಸ್ ಮಾಡ್ಕೊಳ್ಳಿ. ತುಂಬ ಈಸಿ ಆ್ಯಂಡ್ ಕ್ವಿಕ್ ರೆಸಿಪಿ. ಲಂಚ್ ಬಾಕ್ಸ್ಗೆ ಮತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಎಲ್ಲದಕ್ಕೂ 10 ಮಿನಿಟ್ಸಲ್ಲಿ ಆಗುತ್ತೆ. ನೋಡಿ, ಈ ಥರ ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು, ಆ್ಯಂಡ್ ಅದು ತುಪ್ಪ ಹಾಕಿದ್ರೆ ಈ ಥರ ಬರುತ್ತೆ. ನೋಡಿ, ಈ ಥರ ಕಟ್ ಮಾಡಿ ಪ್ಲೇಟ್ ಮಾಡಿಕೊಂಡು ನೋಡ್ಬೋದು ಹೇಗೆ ಬಂದಿದೆ ಅಂತ. ಈಗ ಇನ್ನೂ ಕ್ವಿಕ್ ರೆಸಿಪಿ ಅಂತಂದರೆ ಕುಕುಂಬರ್ ಸ್ಯಾಂಡ್ವಿಚ್. ಇದಕ್ಕೆ ಒಲೆ ಎಲ್ಲ ಏನೂ ಬೇಡ, ಜಸ್ಟ್ ವಿತೌಟ್ ಕುಕ್ಕಿಂಗ್ ಮಾಡೋ ಅಂಥದ್ದು. 2 ಸೈಡೂ ಬಟರ್ ಹಾಕ್ಕೊಳ್ಳಿ, 2 ಸ್ಲೈಸ್ಗೂ. ಕಂಪ್ಲೀಟ್ ಸ್ಪ್ರೆಡ್ ಮಾಡ್ಕೊಳ್ಳಿ. ಇದಕ್ಕೆ ಚೂರು ಸಾಲ್ಟ್ ಉದುರಿಸ್ಕೊಳ್ಳಿ. ಬೇಕಾದರೆ ಆರಿಗ್ಯಾನೋ ಹಾಕೋಬೋದು, ಚಿಲ್ಲಿ ಫ್ಲೇಕ್ಸ್ ಹಾಕೋಬೋದು, ಆಪ್ಷನಲ್ಲು. ಬಟ್ ಇದು ತುಂಬ ಸಿಂಪಲ್ ಆ್ಯಂಡ್ ವೆರಿ ಓಲ್ಡ್ ರೆಸಿಪಿ, ಇದು ಕ್ವಿಕ್ ಓಲ್ಡ್ ರೆಸಿಪಿ ಇದು. ಓಕೆ, ಸೊ ಚಿಕ್ಕದಾಗಿ ಹಚ್ಚಿರೋ ಕುಕುಂಬರ್ಸ್ನ ಪ್ಲೇಸ್ ಮಾಡಿ. ಬರೀ ಕುಕುಂಬರ್ ಇರೋದ್ರಿಂದ ಜಾಸ್ತಿ ಹಾಕಿ. 9 ಸ್ಲೈಸಸ್ ಇಟ್ಟಿದ್ದೀನಿ. ಈಗ ಫೋಲ್ಡ್ ಮಾಡೋದು, ಜಸ್ಟ್
ಡಯಾಗ್ನಲ್ ಆಗಿ ಕಟ್ ಮಾಡಿ ತಿನ್ನಿ. ಏನು ಟೇಸ್ಟಿಯಾಗಿರುತ್ತೆ, ಮಾಡಿ ನೋಡಿ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಬೋತ್ ಆರ್ ವೆರಿ ವೆರಿ ಕ್ವಿಕ್ ರೆಸಿಪೀಸ್. If you like my videos, please give a like and subscribe to my channel. Thank you for watching. Bye.